ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡೆಮೋನಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ. ಎರಡನ್ನು ಸಹ ಫಾಲೋ ಮಾಡಬಹುದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಸಹ ಫಾಲೋ ಮಾಡಿ. ಇನ್ನು ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.26% ಅಥವಾ 136 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಗಿದೆ, ನಂತರ ಇನ್ನೂ ಡೌನ್ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿ ಮಾಡಿ ಓವರ್ ಆಲ್ 136 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಏನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ 1.5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲೂ ಕೂಡ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಒಂದಿನ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಇನ್ನೊಂದಿನ ತುಂಬಾನೇ ಡೌನ್ ಕೂಡ ಆಗುತ್ತೆ. 1%, 2%, 3% ಈ ರೀತಿ ಡೌನ್ ಆಗುತ್ತೆ, ಅಪ್ ಆಗುತ್ತೆ. ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತು ಕೂಡ 393 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆಗಂತೂ ಮಂತ್ ಕ್ಲೋಸ್ ಆಯ್ತು. ಜೂನ್ ತಿಂಗಳಲ್ಲಿ ನೋಡಬಹುದು 49,028 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 85,800 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಅಂದ್ರೆ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ ಅವರ ಸೆಲ್ಲಿಂಗ್. ಅದೇ ಖುಷಿ ವಿಚಾರ ಅಂತ ಹೇಳ್ಬೋದು FIS ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಸೊ ನೋಡೋಣ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು US ಇರಾನ್ ಟಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳಿದ್ದಾವೆ ನೋಡಬಹುದು. ಕತಾರ್ ಹೋಸ್ಟ್ ಪ್ಯಾರಲಲ್ US ಇರಾನ್ ಟಾಕ್ಸ್ ಸೇಸ್ ನೋ ಡೈರೆಕ್ಟ್ ಮೀಟಿಂಗ್ಸ್ ಅಂಡರ್ ವೇ. ಅಂದ್ರೆ ಡೈರೆಕ್ಟ್ ಮೀಟಿಂಗ್ಸ್ ಇಲ್ಲ. US ಹಾಗೂ ಇರಾನ್ ನ ರೆಪ್ರೆಸೆಂಟೇಟಿವ್ಸ್ ಕಡೆಯಿಂದ ಡೈರೆಕ್ಟ್ ಮೀಟಿಂಗ್ಸ್ ಇಲ್ಲ, ಬಟ್ ಪ್ಯಾರಲಲ್ ಮೀಟಿಂಗ್ಸ್ ಗಳ ನಡೆಯುತ್ತೆ. ಅಂದ್ರೆ ಓನ್ಲಿ ಮೀಡಿಯೇಟರ್ಸ್ ಗಳ ಜೊತೆ ಮೀಟಿಂಗ್ ನಡೀತಾ ಇದೆ. ಇದರ ಬಗ್ಗೆ ಕತಾರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ ಈ ಡೈರೆಕ್ಟ್ ಮೀಟಿಂಗ್ ಬಗ್ಗೆ ಇರಾನ್ ಈಗ ಕಂಡೀಷನ್ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಇರಾನ್ ಸೆಟ್ಸ್ ಕಂಡೀಷನ್ ಫಾರ್ ಫೈನಲ್ US ಡೀಲ್, ಸೇಸ್ ಡಿಪ್ಲೊಮಸಿ ರಿಮೇನ್ಸ್ ಪ್ರಯಾರಿಟಿ ಬಟ್ ಮಿಲಿಟರಿ ಆಪ್ಷನ್ಸ್ ಸ್ಟೇಸ್ ಆನ್ ಟೇಬಲ್. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ, ಓನ್ಲಿ ಮೀಡಿಯೇಟರ್ಸ್ ಗಳ ಜೊತೆ ಮಾತಾಡ್ತೀವಿ ಅಂತ ಕಂಡೀಷನ್ ಆಗ್ತಾ ಇದೆ. ಡಿಪ್ಲೊಮಸಿನೇ ನಮ್ಮ ಪ್ರಯಾರಿಟಿ ಆಗಿರುತ್ತೆ, ಆದ್ರೆ ಮಿಲಿಟರಿ ಆಪ್ಷನ್ಸ್ ಕೂಡ ಇದ್ದೇ ಇರುತ್ತೆ ಅನ್ನೋಂತ ಮಾತನ್ನ ಇರಾನ್ ನ ಸ್ಪೀಕರ್ ಗಲಿಬಾಫ್ ಅವರು ಹೇಳಿದ್ದಾರೆ. Next phase of negotiations until Washington fulfills several commitments outlined in the framework agreement. Agreement ಏನಿತ್ತು MOU, ಅದರಲ್ಲಿರುವಂತ ಕಮಿಟ್ಮೆಂಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡದ ಹೊರತು ನೆಕ್ಸ್ಟ್ ಫೇಸ್ ಆಫ್ ನೆಗೋಷಿಯೇಷನ್ಸ್ ಗೆ ನಾವು ಬರೋದಿಲ್ಲ ಅನ್ನೋಂತ ಮಾತನ್ನ ಇರಾನ್ ಹೇಳ್ತಾ ಇದೆ. ಒಟ್ಟಿನಲ್ಲಿ ಮತ್ತೊಂದಷ್ಟು ಅನ್ಸರ್ಟನಿಟೀಸ್ ಮುಂದುವರಿತಾ ಇದೆ. ಅಲ್ಲೇನು ಯಾವುದೇ ರೀತಿ ಔಟ್ಕಮ್ ಬರ್ತಾ ಇಲ್ಲ. ಏನೋ ವ್ಯಾನ್ಸ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಬಹುದು. ವ್ಯಾನ್ಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಆಯಿಲ್ ಟ್ರಾಫಿಕ್ ಬ್ಯಾಕ್ ಟು ಪ್ರೀ ವಾರ್ ಲೆವೆಲ್ಸ್. ಯುದ್ಧ ಶುರುವಾಗೋದಕ್ಕೆ ಮುಂಚೆ ಏನಿತ್ತು ಆಯಿಲ್ ಟ್ರಾಫಿಕ್ ಹಾರ್ಮುಜ್ ಅಲ್ಲಿ ಅದನ್ನ ತಲುಪಿದೆ ಅಂತ ಹೇಳಿದರೆ, ಬಟ್ ಏನೇ ಹೇಳಿದ್ರು ಕೂಡ ಇನ್ನು ಅಲ್ಲಿ ಒಂದಷ್ಟು ಅನ್ಸರ್ಟನಿಟೀಸ್ ಇದ್ದೇ ಇದೆ. ಯಾಕಂದ್ರೆ ಅಲ್ಲಿ ಓಡಾಡುವಂತ ಶಿಪ್ ಗಳು ಬಾಯ್ದಲ್ಲೇ ಓಡಾಡಬೇಕಾಗಿದೆ. ಜೊತೆಗೆ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಇನ್ಶೂರೆನ್ಸ್ ಅನ್ನ ಕೊಡೋದಕ್ಕೆ ಇನ್ನು ಮುಂದೆ ನೋಡಬೇಕು. ಜೊತೆಗೆ ಪ್ರೈಸ್ ಕೂಡ ಜಾಸ್ತಿ ಆಗಿರುವಂತ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಈ ಸಂದರ್ಭದಲ್ಲಿ. ಸೊ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗತ್ತೆ ಅಂತ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. US ಸುಪ್ರೀಂ ಕೋರ್ಟ್ ಬ್ಲಾಕ್ಸ್ ಟ್ರಂಪ್ಸ್ ಪುಶ್ ಟು ಎಂಡ್ ಬರ್ತ್ ರೈಟ್ ಸಿಟಿಜನ್ಶಿಪ್ ಅಪ್ರೂವಲ್ಸ್ 14th ಅಮೆಂಡ್ಮೆಂಟ್ ಪ್ರೊಟೆಕ್ಷನ್ಸ್. ಬರ್ತ್ ರೈಟ್ ಸಿಟಿಜನ್ಶಿಪ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಅಗೇನೆಸ್ಟ್ ಆಗಿ ನಿರ್ಧಾರವನ್ನು ತಗೊಂಡಿದ್ರು. ಅದನ್ನ ಈಗ US ನ ಸುಪ್ರೀಂ ಕೋರ್ಟ್ ಬ್ಲಾಕ್ ಮಾಡಿದೆ. ನೀವ್ ಹಂಗ್ ಮಾಡಕ್ ಆಗೋದಿಲ್ಲ ಅಂತ ಮತ್ತೊಂದು ಹಿನ್ನಡೆ ಡೊನಾಲ್ಡ್ ಟ್ರಂಪ್ ಅವ್ರಿಗಾಗಿದೆ ಈ ವಿಚಾರದಲ್ಲಿ. ಏನೋ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ 0.5% ಪಾಸಿಟಿವ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ಏನಂತ ಓವರ್ ರಿಯಾಕ್ಷನ್ ಬರ್ತಿಲ್ಲ. ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಅದೇ ರೀತಿ ಕಂಟಿನ್ಯೂ ಆಗುವಂತ ಎಲ್ಲ ಲಕ್ಷಣಗಳಿದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇವತ್ತು ಆಟೋ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಯಾಕೆ ಇವತ್ತು 1ನೇ ತಾರೀಕು ಕಂಪನಿಗಳು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತವೆ. ಅದರಲ್ಲೂ ಎಸ್ಪೆಷಲಿ ಇದು ಜುಲೈ 1 ಅಂದ್ರೆ Q1 ಮುಗಿದೋಗಿದೆ, ಜೂನ್ ಕ್ವಾರ್ಟರ್ ಮುಗಿದಿದೆ. ಕ್ವಾರ್ಟರ್ಲಿ ಅಪ್ಡೇಟ್ ಗಳು ಬರೋದಕ್ಕೆ ಶುರುವಾಗುತ್ತವೆ ಇವತ್ತಿಂದ. ಜೊತೆಗೆ ಈ ಅಪ್ಡೇಟ್ ಗಳು ಕಂಪನಿಗಳ ರಿಸಲ್ಟ್ಸ್ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡ್ತವೆ. ನಮಗೆ ಪೂರ್ತಿ ಪಿಕ್ಚರ್ ನೋಡಕ್ಕೆ ಸಿಕ್ಕಿಲ್ಲ ಅಂದ್ರೂ ಒಂದು ಹಿಂಟ್ ಅಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇವತ್ತು ಆಟೋ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಜೊತೆಗೆ ಇನ್ನು ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಕೂಡ Q1 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತವೆ. ಆ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್, ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ
ವಾಚ್ ಮಾಡಬಹುದು. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಕೋಟಕ್ ಟು ಬೈ ಡಚ್ ಇಂಡಿಯಾ ರಿಟೇಲ್ ವೆಲ್ತ್ ಬಿಸ್ನೆಸ್. ಇಂಡಿಯನ್ ರಿಟೇಲ್ ಬಿಸ್ನೆಸ್ ಹಾಗೂ ವೆಲ್ತ್ ಬಿಸ್ನೆಸ್ ಅನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಕ್ವೈರ್ ಮಾಡಿಕೊಳ್ಳುವಂತ ನಿರ್ಧಾರವನ್ನು ಮಾಡಿದೆ. ಡಚ್ ಬ್ಯಾಂಕ್ಸ್ ನ ರಿಟೇಲ್ ಬ್ಯಾಂಕಿಂಗ್ ಅಂಡ್ ಪ್ರೈವೇಟ್ ಬ್ಯಾಂಕಿಂಗ್ ಅಂಡ್ ವೆಲ್ತ್ ಮ್ಯಾನೇಜ್ಮೆಂಟ್ ಮೂರನ್ನು ಕೂಡ. ಈ ಅಕ್ವಿಸಿಷನ್ ಅಲ್ಲಿ ನೋಡಬಹುದು ಅಪ್ರಾಕ್ಸಿಮೇಟ್ಲಿ 29,000 ಕೋಟಿ ಲೋನ್ಸ್ ಅಲ್ಲಿ ಇದೆ, 16,000 ಕೋಟಿ ಇನ್ ಡೆಪಾಸಿಟ್ಸ್, 10,500 ಕೋಟಿ ಇನ್ AUM, 1,50,000 ಕಸ್ಟಮರ್ಸ್ ಇದ್ದಾರೆ, ವರ್ಕ್ ಫೋರ್ಸ್ 1,000 ಎಂಪ್ಲಾಯೀಸ್ ಇದ್ದಾರೆ ಈ ಡಚ್ ಬ್ಯಾಂಕ್ ಅಲ್ಲಿ. ಎಲ್ಲವನ್ನು ಕೂಡ ಕಂಪನಿ ಅಕ್ವೈರ್ ಮಾಡ್ಕೊಳ್ಳಕ್ಕೆ ಡೆಫಿನೇಟಿವ್ ಅಗ್ರಿಮೆಂಟ್ ನ ಮಾಡ್ಕೊಳ್ತಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಏನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ನಿನ್ನೆ ಸಿಯಾರಾ ಲಾಂಚ್ ಮಾಡಿದೆ. ಸಿಯಾರಾ ಈಗಾಗಲೇ ಲಾಂಚ್ ಮಾಡಿತ್ತು, ಬಟ್ EV ಲಾಂಚ್ ಮಾಡಿದೆ. ಇದರಲ್ಲಿ ತುಂಬಾನೇ ಅಟ್ರಾಕ್ಟ್ ಆಗ್ತಿರೋದು ಏನಂತಂದ್ರೆ 665 ಕಿಲೋಮೀಟರ್ ರೇಂಜ್ ಕ್ಲೈಮ್ ಮಾಡಿದೆ ಕಂಪನಿ. ಒನ್ ಫುಲ್ ಚಾರ್ಜ್ ಅಲ್ಲಿ 665 ಕಿಲೋಮೀಟರ್, ಜೊತೆಗೆ 18.79 ಲ್ಯಾಕ್ ಇಂದ ಶುರುವಾಗುತ್ತೆ. ಅಂದ್ರೆ ಎಕ್ಸ್ ಶೋರೂಮ್ ಪ್ರೈಸ್, ನಂತರ ಟ್ಯಾಕ್ಸ್ ಆಡ್ ಆಗಿ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. 18.79 ಲಕ್ಷದಿಂದ 24.79 ಲಕ್ಷದವರೆಗೂ ಇರುತ್ತೆ ರೇಂಜ್ ಎಕ್ಸ್ ಶೋರೂಮ್ ಪ್ರೈಸ್ ಇದು. ನಂತರ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಫೀಸ್ ಅದೆಲ್ಲ ಆಡ್ ಆಗುತ್ತೆ, ಇನ್ಶೂರೆನ್ಸಸ್ ಕೂಡ ಆಡ್ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 18,79,000 ಎಕ್ಸ್ ಶೋರೂಮ್ ಪ್ರೈಸ್. 665 ಕಿಲೋಮೀಟರ್ ರೇಂಜ್ ಕ್ಲೈಮ್ ಮಾಡಿದೆ ಕಂಪನಿ. ಜೊತೆಗೆ 20% ಇಂದ 80% ವರೆಗೂ ಚಾರ್ಜ್ ಆಗ್ಲಿಕ್ಕೆ 26 ನಿಮಿಷ ತಗೊಳುತ್ತೆ ಅನ್ನೋಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದೆ. DC ಫಾಸ್ಟ್ ಚಾರ್ಜಿಂಗ್ 120 ಕಿಲೋವ್ಯಾಟ್, 1.2 ಕಿಲೋವ್ಯಾಟ್, ಮನೆಯಲ್ಲೂ ಕೂಡ ಚಾರ್ಜ್ ಮಾಡೋ ಅವಕಾಶ ಇರುತ್ತೆ. 3.3 ಕಿಲೋವ್ಯಾಟ್ ಎನಿವೇರ್, ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡೋ ಅವಕಾಶ ಇರುತ್ತೆ. ಬಟ್ ಸಮಯ ಡಿಫರೆನ್ಸ್ ಆಗುತ್ತೆ ಅಷ್ಟೇ. ಜೊತೆಗೆ 2 ಬ್ಯಾಟರೀಸ್ ಇರುತ್ತೆ, ಅಂದ್ರೆ 2 ವೇರಿಯಂಟ್ಸ್ ಅಲ್ಲಿ ಇರುತ್ತೆ. 75 ಕಿಲೋವ್ಯಾಟ್ ಅವರ್ ಹಾಗೂ 63 ಕಿಲೋವ್ಯಾಟ್ ಅವರ್. 63 ಕಿಲೋವ್ಯಾಟ್ ಅವರ್ 565 ಕಿಲೋಮೀಟರ್ ರೇಂಜ್, ಇದು 665 ಕಿಲೋಮೀಟರ್ ರೇಂಜ್ ಅನ್ನ ಕಂಪನಿ ಕ್ಲೈಮ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಟಾಟಾ ಮೋಟಾರ್ಸ್ ಅಲ್ಲಿ ಅಂತ. ಇನ್ನು KPIT ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಆಕ್ಚುಲಿ ನಿನ್ನೆ ಇದರಲ್ಲಿ ರಿಯಾಕ್ಷನ್ ಬಂತು, ಆಲ್ಮೋಸ್ಟ್ 6% ಡೌನ್ ಆಯ್ತು. ಬಟ್ ಇವತ್ತು ಅಪ್ಡೇಟ್ ಗಳು ಬರ್ತಿದಾವೆ. ಅದೇನಂತಂದ್ರೆ Q1 ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, Q1 FY27 ಪ್ರಾಫಿಟ್ ಮಾರ್ಜಿನ್ಸ್ ಟು ಡ್ರಾಪ್ ಫಾಸ್ಟರ್ ದನ್ ರೆವಿನ್ಯೂ ಬಿಫೋರ್ H2 ರಿಕವರಿ. ಈ ಕ್ವಾರ್ಟರ್ ಅಲ್ಲಿ ರೆವಿನ್ಯೂ ಡೌನ್ ಆಗುತ್ತೆ ಅಂತ ಹೇಳಿದೆ. ಯಾಕಂದ್ರೆ ಲಾಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೌನ್ ಆಗಿದೆ. ಆ ಕಾರಣದಿಂದ ರೆವಿನ್ಯೂ ಹಾಗೂ ಮಾರ್ಜಿನ್ಸ್ ಎರಡು ಕಡೆ ಅಪ್ ಟು 1% ವರೆಗೂ ಡಿಕ್ಲೈನ್ ಇರಬಹುದು ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅದು $US ರೆವಿನ್ಯೂ ಟರ್ಮ್ಸ್ ಅಲ್ಲಿ 1%. ಈ ಸುದ್ದಿ ಸ್ಟಾಕ್ ಅಲ್ಲಿ ಮತ್ತೆ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆದ್ರೂ ಆಗ್ಬಹುದು ಇವತ್ತು. ನೋಡೋಣ, ವಾಚ್ ಮಾಡಬಹುದು KPIT ಟೆಕ್ ಅನ್ನ. ಜೊತೆಗೆ ಇದು ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣ. ಯಾಕಂದ್ರೆ ಕಂಪನಿಲಿ ಏನಾದ್ರೂ ಅದನ್ನ ಡೈರೆಕ್ಟ್ ಆಗಿ ಶೇರ್ ಹೋಲ್ಡರ್ಸ್ ಹೇಳ್ತಾ ಇದೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಕಂಪನಿಗಳು ಇಂಥವನ್ನೆಲ್ಲ ಮುಚ್ಚಿಡ್ತವೆ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ, ಸ್ಟಾಕ್ ರಿಯಾಕ್ಟ್ ಮಾಡುತ್ತೆ. ಬಟ್ ಈಗ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ, ರಿಸಲ್ಟ್ ಬಂದಾಗ ರಿಯಾಕ್ಟ್ ಮಾಡದೇನೆ ಇರಬಹುದು, ಅಥವಾ ಇನ್ ಕೇಸ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದ್ರೆ ಪಾಸಿಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು. ಸೊ ಹಾಗಾಗಿ ನೋಡೋಣ, ರಿಸಲ್ಟ್ ಬಂದಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ವಾಚ್ ಮಾಡಬಹುದು ಇವತ್ತು KPIT ಟೆಕ್ ಅನ್ನ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ 107 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಅಂಡ್ ರಾಣಿ ಮದ್ರಾಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಹಿಂದೂಸ್ತಾನ್ ಕಂಪೋಸಿಟ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಫ್ರಿಕ್ಷನ್ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ 370 ಕೋಟಿಗೆ ಈ ಬಿಸ್ನೆಸ್ ಅನ್ನ ಅಕ್ವಿಸಿಷನ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಶಂಕರ ಬಿಲ್ಡ್ ಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಗ್ರೂಪ್ ಸುಮಾರು 10.5 ಲಕ್ಷ ಶೇರ್ಗಳನ್ನ ತಗೊಂಡಿದೆ, ಅಂದ್ರೆ ಪ್ರಮೋಟರ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸುಮಾರು 7,500 ಕೋಟಿ ಫಂಡ್ ರೈಸ್ ಮಾಡೋ ಬಗ್ಗೆ ನಿರ್ಧಾರವನ್ನು ತಗೊಳ್ಳಕ್ಕೆ ಹೊರಟಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ ಸುಮಾರು $17 ಲಕ್ಷ ಮೊತ್ತದ ಲೆಟರ್ ಆಫ್ ಅವಾರ್ಡ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ನ್ಯೂಜನ್ ಸಾಫ್ಟ್ವೇರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇರುತ್ತೆ. ವಾಟರ್ ವೇಸ್ ಲೀಸರ್ ಟೂರಿಸಂ ಲಿಸ್ಟಿಂಗ್ ಇರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಅಲ್ಲಿ ನೋಡಬಹುದು ಪ್ರೀಮಿಯಂ ಇಲ್ವೇ ಎಲ್ಲ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. 808 ರೂಪಾಯಿ ಇಶ್ಯೂ ಪ್ರೈಸ್ ಆದ್ರೆ 757 ಟ್ರೇಡ್ ಆಗ್ತಿದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ವಾಟರ್ ವೇಸ್ ಲೀಸರ್ ಅನ್ನ ವಾಚ್ ಮಾಡಬಹುದು ಇವತ್ತು. ನಂತರ ಅದ್ವಿತ್ ಜುವೆಲ್ಸ್, ಇಲ್ಲಿ ಪ್ರೀಮಿಯಂ ಚೆನ್ನಾಗಿದೆ, 36% ನಿಯರ್ಲಿ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಏನು ಆಸ್ತಾ ಸ್ಪೆಂಟೆಕ್ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ, ಕ್ಲೋಸ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು 4.5% ಪ್ರೀಮಿಯಂ ಇದೆ. ಇಲ್ಲೇನಂತ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇನ್ನು ನ್ಯಾಕ್ ಪ್ಯಾಕೇಜಿಂಗ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ, 15% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ
ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ. ಗಿಫ್ಟ್ ನಿಫ್ಟಿಯಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಏನಂತ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ. ನಿಕ್ಕೈ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಕೂಡ ಸ್ಲೈಟ್ಲಿ ಪಾಸಿಟಿವ್ ಇದೆ. ಹ್ಯಾಂಗ್ ಇದು ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿನ ಓಪನ್ ಆಗಿಲ್ಲ. ತೈವಾನ್ ವೇಟೆಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕೋಸ್ಪಿ 3.5% ವರೆಗೂ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಂಪೋಸಿಟ್ ಕೂಡ ಇದು ನಿನ್ನೆ ಪರ್ಫಾರ್ಮೆನ್ಸ್. ಶಾಂಘೈ ಕಂಪೋಸಿಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಅಂದ್ರೆ ಕೋಸ್ಪಿ ಮಾತ್ರ ಇವತ್ತು ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಉಳಿದ ಮಾರ್ಕೆಟ್ ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇದಾವೆ. ಏನಂತ ಓವರ್ ರಿಯಾಕ್ಷನ್ ಇಲ್ಲ, ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲಿ 174 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಕ್ರೂಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಗೋಲ್ಡ್ ಅಲ್ಲಿ ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಐಎನ್ಆರ್ ನೆನೆ ಸ್ವಲ್ಪ ವೀಕ್ ಆಗಿದೆ. ನೋಡೋಣ ಇವತ್ತೇನಾದ್ರೂ ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ಫ್ಲಾಟೆಸ್ಟ್ ಸ್ಲೈಟ್ಲಿ ಪಾಸಿಟಿವ್ ಇಂಡಿಕೇಶನ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.